ಡೇ 4, ಡೇ 5, ಡೇ 6, ಡೇ 7, ಡೇ 8, ಡೇ 9, ಡೇ 10. ಇಷ್ಟು ದಿನ ಎಲ್ಲೋಯ್ತು? ನಾನು ವೇಸ್ಟ್ ಮಾಡಿದ್ನ? ಅಫ್ಕೋರ್ಸ್ ವೇಸ್ಟ್ ಆಯಿತು, ಬಟ್ ಅದರಿಂದ ಒಂದು ಉಪಯೋಗನೂ ಆಯಿತು. ಉಪಯೋಗ ಏನಪ್ಪ ಆಯಿತು ಅಂತ ಹೇಳೋದಕ್ಕಿಂತ ಮುಂಚೆ ಹೆಂಗೆ ವೇಸ್ಟ್ ಆಯಿತು ಅನ್ನೋದ್ರ ಬಗ್ಗೆ ಹೇಳ್ತೀನಿ. ಪ್ರಿಯ ಜನತೆಗೆ ನನ್ನ ನಮಸ್ಕಾರಗಳು. ನಾನು ಮಿಸ್ಟರ್ ಯೂನಿಕ್ ಆ್ಯಂಡ್ ವೆಲ್ಕಮ್ ಟು ಮೈ ಚಾನಲ್. ಬೇರೆ ನನ್ನ ಮಗನೇ ವೆಯ್ಟ್ ಲಾಸ್ ಮಾಡಬೇಕು ಅಂತ ಹೋದ ವಾರ ಸ್ವಲ್ಪ ಜಾಸ್ತಿನೇ ವರ್ಕೌಟ್ ಮಾಡಿಬಿಟ್ಟೆ. ಅದರಿಂದಾಗಿ ಬಾಡಿ ತುಂಬ ಪೇಯ್ನ್ ಆಗಿತ್ತು. ಆಮೇಲೆ ಜ್ವರನೂ ಬಂದ್ಬಿಡ್ತು, ತುಂಬ ಟಯರ್ಡ್ ಆಗಿದ್ದ ಕಾರಣ. ಆಮೇಲೆ ನನಗೆ ಕರೆಕ್ಟಾಗಿ ಡ್ಯೂಟಿಗೆ ಹೋಗೋಕ್ಕಾಗಲಿಲ್ಲ. ಆಮೇಲೆ ಕ್ಲಾಸಸ್ಸು ಅಟೆಂಡ್ ಮಾಡೋಕ್ಕಾಗಲಿಲ್ಲ. ಹೀಗಾಗಿ ಒಂದು 2-3 ದಿನ ವೇಸ್ಟ್ ಆಗೋಯಿತು. ಹೀಗಾಗಿ ನನಗೆ ಯಾವ ವೀಡಿಯೋನೂ ಕರೆಕ್ಟಾಗಿ ರೆಕಾರ್ಡ್ ಮಾಡೋಕ್ಕಾಗಲಿಲ್ಲ. ಬಟ್ ಉಪಯೋಗ ಏನಾಯಿತು ಅಂತಂದರೆ 4 ದಿನ ಆದಮೇಲೆ ಆ್ಯಸ್ ಯೂಶ್ವಲ್ ನಾನು ರಿಕವರ್ ಆದಮೇಲೆ ಕ್ಲಾಸಸ್ ಅಟೆಂಡ್ ಮಾಡಿದೆ. ನೆನ್ನೆ ವೆಯ್ಟ್ ಚೆಕ್ ಮಾಡಿದಾಗ 2 kg ಕಡಿಮೆ ಆಗಿದ್ದೀನಿ ಗುರು. ಅದನ್ನು ನೋಡಿ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಗೋಯ್ತು. ಜ್ವರ ಬಂದಿದ್ದ ಕಾರಣ, ಬಾಡಿ ವೀಕ್ ಆಗಿದ್ದ ಕಾರಣ 2 kg ಈಸಿಯಾಗಿ ರಿಡ್ಯೂಸ್ ಆಗಿಬಿಟ್ಟಿದೆ. ಇದೊಂದೇ ನೋಡಿ ಉಪಯೋಗ ಅಂತ ಆಗಿದ್ದು. ಬಟ್ ಈ ಒಂದು ವಾರ ನನಗ್ಯಾಕೋ ವೇಸ್ಟ್ ಆಗೋಯ್ತು ಅಂತ ಅನ್ನಿಸ್ತು. ಬಟ್ ಏನೂ ಮಾಡೋಕ್ಕಾಗಲ್ಲ, ನನ್ನ ಹೆಲ್ತ್ ಕಂಡೀಷನ್ಸು ಕರೆಕ್ಟಾಗಿರಲಿಲ್ಲ ಕನ್ಸಿಸ್ಟೆಂಟಾಗಿ ವೀಡಿಯೋ ಅಪ್ಲೋಡ್ ಮಾಡೋದಕ್ಕೆ. ಮತ್ತೆ ಮೊದಲಿಂದ ವರ್ಕೌಟ್ ಮಾಡಿ ಅದೇ ಸ್ಟ್ರೆಂತ್ನ ತರಿಸ್ಬೇಕು ಅಂತಂದರೆ ಸ್ವಲ್ಪ ದಿನ ಕಷ್ಟ ಆಗುತ್ತೆ. ಬರೀ ವರ್ಕೌಟ್ಸ್ ಫಿಟ್ನೆಸ್ ಅಂತಲೇ ಅಲ್ಲ, ನಾನು ಇನ್ನೂ ಎಡಿಟಿಂಗ್ ಕಲಿಬೇಕು ಮತ್ತು ಸ್ಟೋರಿ ಬರೀಬೇಕು ಅಂತಲೂ ಟಾರ್ಗೆಟ್ ಹಾಕೊಂಡಿದ್ದೆ. ಬಟ್ ಒಂದು ವಾರ ಹೆಲ್ತ್ ಕಂಡೀಷನ್ ಚೆನ್ನಾಗಿಲ್ದಿರೋ ಕಾರಣ ಅದನ್ನೆಲ್ಲ ಏನೂ ಮಾಡೋಕ್ಕೆ ಆಗಲಿಲ್ಲ. ಬಟ್ ನೋಡೋಣ, ಈ ವಾರದಿಂದ ಕಂಟಿನ್ಯೂ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಒಂದು ವಾರದಿಂದ ನಾನು ವೀಡಿಯೋ ಅಪ್ಲೋಡ್ ಮಾಡಲಿಲ್ಲ ಅಂತಂದರೆ ದಟ್ ಡಸಂಟ್ ಮೀನ್ ಐಮ್ ಇನ್ಕನ್ಸಿಸ್ಟೆಂಟ್. ಸೊ ಇನ್ಮೇಲೆ ರೆಗ್ಯುಲರಾಗಿ ವೀಡಿಯೋಸ್ ಹಾಕ್ತಾ ಇರ್ತೀನಿ. ಸೊ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಟು ಮೈ ಚಾನಲ್ and stay tuned for my upcoming journey, and I'll be back with the next banger. Bye. Of course, ಮಮ್ಮಿ ಸೈಲೆಂಟ್ ಆಗಿರೋ. ಇದೊಂದೇ ನೋಡಿ ಮಮ್ಮಿ. ಮತ್ತೆ ಎಡಿಟಿಂಗ್ ಕಲಿಬೇಕು ಅಂತ ನೋಟಾರು. ಮನೆ ಬಿಟ್ಟೆಲ್ಲಾದರೂ ಒಂಟೋಗಿ ಕಾಡಲ್ಲೋ ಕೂತ್ಕೊಬಿಡ್ಬೇಕು ವೀಡಿಯೋ ಮಾಡೋಕ್ಕೆ. ಈ ಡಿಸ್ಟರ್ಬೆನ್ಸ್ ಎಲ್ಲ ವೀಡಿಯೋ ಮಾಡೋಕ್ಕಾಗಲ್ಲಪ್ಪ. ನಾನು ಟಾರ್ಗೆಟ್ ಇಟ್ಕೊಂಡಿದ್ದು